ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗ್ತಿದೆ. ಮಾರ್ನಿಂಗ್ 5 o'clock ಎದ್ದು 5:30 to 6:30 ಯೋಗ ಮಾಡಿ ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಟಿಫನ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. 1 hour ಯೋಗ ಡೈಲಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ಹಾಗೆ ಮೈಂಡಲ್ಲಿ ಟಿಫನ್ ಏನು ಮಾಡಲಿ ಅಂತ ಒಂದು ಕಡೆ ಚಿಂತೆ ಓಡ್ತಾ ಇದೆ. ಆ್ಯಂಡ್ ನನ್ನ ರೊಟೀನ್ ಏನು ಅಂತಂದರೆ, ಮಾರ್ನಿಂಗು 1 hour ಯೋಗ ಆಗಿದ ತಕ್ಷಣ 1 glass ಹಾಟ್ ವಾಟರ್ ತೊಗೋತೀನಿ ಫ್ರೆಂಡ್ಸ್. ಪ್ಲೈನ್ ಹಾಟ್ ವಾಟರ್ ಅಲ್ಲ, ಅದಕ್ಕೆ 2 ಗ್ಲಾಸಷ್ಟು ನೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿ, ಅದು ನೋಡಿ ಕಲರ್ ಚೇಂಜ್ ಆಗಬೇಕು. ಆ ವೈಟ್ ನೋಡಿ ಇವಾಗ ಕಾಣಿಸ್ತಿದೆಯಲ್ಲ, ಆ ಥರ ಕಲರ್ ಚೇಂಜ್ ಆದಮೇಲೆ ಅದು 1 glass ಆಗುತ್ತೆ ಫ್ರೆಂಡ್ಸ್. 2 glass ಹಾಟ್ ವಾಟರು. ಆ್ಯಂಡ್ ನೆಕ್ಸ್ಟು ನನ್ನ ರೊಟೀನ್ ಬಂದು ವೆಯ್ಟ್ ಚೆಕ್ ಮಾಡೋದು. ಅಷ್ಟೊತ್ತಿಗಾಗಲೇ ನಮ್ಮ ಝೂಝು ಅವನಿಗೂ ಕೂಡ ಫಸ್ಟು ಮಾರ್ನಿಂಗ್ ವಾಕ್ ಕರ್ಕೊಂಡು ಹೋಗಬೇಕು ಫಸ್ಟು. ಆಗಲೇ ನೋಡಿ ಬಾಗಿಲು ತೆಗಿತಾ ಇದ್ದೀನಿ ಅಂತ ಗೊತ್ತಾಯಿತು. ಆಗಲೇ ಬಾಗಿಲು ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಬಾಗಿಲು ತೆಗಿಯೋದೇ ತಡ ನೋಡಿ, ಗೇಟ್ ಹತ್ರನೇ ಹೋಗಿ ಜಂಪ್ ಮಾಡ್ತಾ ಇರ್ತಾನೆ, ತೆಗಿರಿ ಅಂತ. ಆ್ಯಂಡ್ ಇವಾಗ ಝೂಝೂನ ಸ್ವಲ್ಪ ವಾಕ್ ಮಾಡೋಕ್ಕೆ ಬಿಟ್ಟು, ಆ ವಾಕಿಂಗ್ ಟೈಮಲ್ಲೇ ನಾನು ಸ್ವಲ್ಪ ಹಾಟ್ ವಾಟರ್ನ ತೊಗೊತೀನಿ. ನೋಡ್ತಾ ಇದ್ದೀರಲ್ಲ ಹೇಗೆ ಹಾತೊರಿತಿದ್ದಾನೆ, ಗೇಟ್ ತೆಗಿರಿ ಫಸ್ಟು ಅಂತ. ತೆಗ್ಯೋದೇ ತಡ ಓಡ್ತಿರ್ತಾನೆ ಹಂಗೆ. ಆ್ಯಂಡ್ ಇವಾಗ ನಾನು ಹಾಗೆ ಸ್ವಲ್ಪ ಹೊರಗಡೆ ಬಂದು ಹಾಗೆ ನಾನು ಅಲ್ಲೇ ನಮ್ಮ ಮನೆ ಮುಂದೆನೇ ಹಾಟ್ ವಾಟರ್ನ ತೊಗೋತಾ ಇರ್ತೀನಿ. ಝೂಝುದು ಮಾರ್ನಿಂಗ್ದು ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ. ಆ್ಯಂಡ್ ಇವಾಗ ಓಕೆ ಪೊಂಗಲ್ ಮಾಡೋಣ ಅಂತ ಥಿಂಕ್ ಮಾಡಿಕೊಂಡು ಇವಾಗ ಖಾರ ಪೊಂಗಲ್ ಮಾಡೋದಕ್ಕೆ ಹೆಸ್ರು ಬೇಳೆನ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಹೆಸ್ರು ಬೇಳೆ ಹುರ್ಕೊಂಡಾದ್ಮೇಲೆ 1 ಲೀಟರಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು, ಅದನ್ನು ಸ್ವಲ್ಪ ನೀರು ಕಾದಿದ ತಕ್ಷಣ ಈ ಹುರ್ಕೊಂಡಿರೋ ಅಂಥ ಹೆಸ್ರು ಬೇಳೆನ ಆ್ಯಡ್ ಮಾಡಿಕೊಂಡು 1 ಸ್ಪೂನು ತುಪ್ಪ ಹಾಕಿ ಕುಕ್ಕರ್ ಲಿಡ್ ಮುಚ್ಚಿ 1 ವಿಜಿಲ್ ಬರ್ಸ್ಕೊತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಹಾಗೆ ನಮ್ಮ ಯಜಮಾನ್ರು ಬಂದರು. ಅವರಿಗೆ ಮೀನ್ ವೈಲ್ ಹಾಗೇ ಪಕ್ಕದಲ್ಲಿ 1 ಗ್ಲಾಸ್ ಟೀ ಮಾಡಿಕೊಟ್ಟು, ಒಗ್ಗರಣೆಗೆ ಎಣ್ಣೆ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ಗೋಡಂಬಿನೂ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಎಣ್ಣೆನಲ್ಲೇ ಫ್ರೈ ಮಾಡಿ ಅಕ್ಕಿ ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ನಲ್ವ, ಅದಕ್ಕೆ ಹಾಕಿ ತಿರುಗಿಸಿದ್ರೆ ಖಾರ ಪೊಂಗಲ್ ರೆಡಿ. ಅದ್ರ ಜೊತೆಗೆ ಕೆಲವರು ಚಟ್ನಿ ಕೂಡ ಮಾಡ್ಕೋತಾರೆ. ನಾನಿವತ್ತು ಚಟ್ನಿ ಮಾಡಿರಲಿಲ್ಲ, ರಾಯ್ತ ಮಾಡಿದ್ದೆ, ಮೊಸರು ರಾಯ್ತ ಮಾಡಿದ್ದೆ. ಹಾಗೆ ಟಿಫನ್ ಆಯಿತು. ಟಿಫನ್ ರೆಡಿ ಆಗಿದ ತಕ್ಷಣ ಓಕೆ ಹೊರಗಡೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ, ನಮ್ಮ ಪ್ಲ್ಯಾಂಟ್ಸ್ಗೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಹಾಕಿದ್ದೀನಿ ನಾನು ಮನೆಯಲ್ಲಿ. ನಮ್ಮ ಎಂಟ್ರೆನ್ಸಲ್ಲಿ ಗೇಟ್ ತೆಗಿತಾ ಇದ್ದಂಗೆ ಎಂಟ್ರೆನ್ಸ್ ಆಗೋಕ್ಕೆ ಮುಂಚೆ ನೋಡಿ, ಇದು ಬಂದು ವೀಳ್ಯದೆಲೆ ಗಿಡ ಫ್ರೆಂಡ್ಸ್. ನಾನು ಮನೆಗೆ ಪೂಜೆಗೆ ಎಲ್ಲೂ ಹೊರಗಡೆ ನಾನು ಬೈಯೇ ಮಾಡಲ್ಲ. 2-3 ಇಯರ್ಸಿಂದ ಅಲ್ಲೇ ತೊಗೊತೀನಿ. ಆ್ಯಂಡ್ ನೆಕ್ಸ್ಟು ಒಳಗಡೆ ಬಂದಾದಮೇಲೆ ಸ್ವಲ್ಪ ಸ್ಲ್ಯಾಬು ಮತ್ತು ಅಲ್ಲಿರೋ ಪಾಟ್ಗಳಲ್ಲಿ ಕೆಲವೊಂದು ಗಿಡಗಳೆಲ್ಲ ಒಣಗೋಗಿತ್ತು, ಅದನ್ನೆಲ್ಲ ಚೇಂಜ್ ಮಾಡಬೇಕಿತ್ತು. ಮತ್ತು ಆ ಮ್ಯಾಟೆಲ್ಲ ತೊಳಿಬೇಕಾಗಿತ್ತು. ಎಲ್ಲ ತೊಳೆದು ಒಣಗಿಸಿದ್ದೆ. ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಹೊಸ ಗಿಡಗಳನ್ನು ಹಾಕಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಇವಾಗ ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲಿರೋ ಗಿಡಗಳೆಲ್ಲ ಇವಾಗ ಹೊಸದಾಗಿ ಹಾಕಿದ್ದು ಫ್ರೆಂಡ್ಸ್. ಆ್ಯಂಡ್ ಮೀನ್ ವೈಲ್ ಹಾಗೆ ನಾನು ಟಿಫನ್ ಬಂದು ಇವತ್ತು ಮ್ಯೂಸ್ಲಿ ಮತ್ತು ಓಟ್ಸು, ಬನಾನಾ ಮತ್ತು ಡೇಟ್ಸ್ ಸಿರಪ್ನ ಮಿಕ್ಸ್ ಮಾಡಿಕೊಂಡು 1 ಬೌಲು ಓಟ್ಸ್ನ ತೊಗೋತಾ ಇದ್ದೀನಿ ಟಿಫನ್ಗೆ. ಮಾರ್ನಿಂಗ್ ಟಿಫನ್ ಫಸ್ಟ್ ಇದನ್ನು ತೊಗೋತೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಇವಾಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊತಾ ಇರೋದ್ರಿಂದ, ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಹಾಗೆ ಇವಾಗ ಬಂದು ರೆಡಿಯಾಗಿ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಹೋಗ್ತಾಯಿದ್ದೀನಿ ಝುಡಿಯಾಗೆ ಏನು ತೊಗೋಬೇಕು ಅನ್ನೋದೇನು ಇಂಥದ್ದೇ ಪರ್ಟಿಕ್ಯುಲರ್ ತೊಗೋಬೇಕು ಅನ್ನೋದೇನು ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ. ನೋಡೋಣ ಏನು ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಹಾಗೆ ಮೇಲೆ ಹೋಗಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ, ನೋಡೋಣ ಅಂತ. ಗ್ರೌಂಡ್ ಫ್ಲೋರಲ್ಲಿ ನಮಗೇನು ಅಷ್ಟು ಸೆಟ್ ಆಗಲಿಲ್ಲ. ಸೊ ಇವಾಗ ಫಸ್ಟ್ ಫ್ಲೋರಿಗೆ ಬಂದೆ. ಹೀಗೆಲ್ಲ ಬಂದಾಗ ಏನಾಗುತ್ತೆ,
ಇಷ್ಟೆಲ್ಲ ಡ್ರೆಸ್ನ ಒಟ್ಟಿಗೆ ನೋಡಿದಾಗ ಓಕೆ ಯಾವ್ದು ತೊಗೊಳ್ಳಿ ಯಾವ್ದು ಸೂಟ್ ಆಗ್ತಿದೆ ಏನು ಇದೇ ಕನ್ಫ್ಯೂಷನ್ಸ್, ಇದು ತೊಗೊಳ್ಳ ಇದೇ ಕನ್ಫ್ಯೂಷನ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ ಈ ಕಾರ್ಡ್ ಸೆಟ್ನ ಫಸ್ಟು ನಾನು ಟ್ರೈ ಮಾಡಿದೆ, ಬಟ್ ಅದು ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ನಾನು ಟ್ರಯಲ್ ಮಾಡಿದಾಗ ನಂಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅನಿಸ್ತು. ಸೊ ಹಾಗಾಗಿ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಹಾಗೆಯೇ ಸುಮಾರು ಡ್ರೆಸ್ಗಳು ಟ್ರೈ ಮಾಡಿದೆ ನಾನು. ನಿಮಗೂ ಹೀಗೆ ಆಗುತ್ತಾ? ಸೋ ಮೆನಿ ಕನ್ಫ್ಯೂಷನ್ಸ್ ಇದು ತೊಗೊಳ್ಳ ಅನ್ನೋ ಹಾಗೆ ಆಗುತ್ತಾ? ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ. ಆ್ಯಂಡ್ ಈ ಗೌನ್ ಕೂಡ ಇಷ್ಟ ಆಯಿತು. ಆ್ಯಂಡ್ ಆಮೇಲೆ ಅಂದ್ಕೊಂಡೆ ಓಕೆ ಇವಾಗ ಇದನ್ನು ತೊಗೊಂಡ್ರೆ ಮತ್ತೆ ಮೇಲೊಂದು ಹಾಕು, ಇದೆಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ. ನನಗೆ ಹೇಗೆ ಅಂದರೆ ಓಕೆ ಒಂದು ಡ್ರೆಸ್ ಹಾಕ್ಕೊಂಡ್ರೆ ಅದು ಫುಲ್ ಕಂಫರ್ಟಬಲ್ ಆಗಿರಬೇಕು, ಹಾಗಿದ್ರೆ ನಂಗೆ ವೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಇದು ನನಗೆ ಇಷ್ಟ ಆಯಿತು. ಅದ್ರ ಜೊತೆಗೆ ಓಕೆ ಸ್ಲಿಪ್ಪರ್ ನೋಡೋಣ ಅಂತ ಹೋದೆ. ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಡ್ರೆಸ್ಸು ಅದ್ರ ಸೆಟ್ ಬೇರೆ ಇತ್ತು, ನಾನು ಬೇರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ನನ್ನ ಮಗಳು ಕೂಡ ಸ್ಲಿಪ್ಪರ್ ತೊಗೋಬೇಕು ಅಂತ ಬಂದ್ವಿ. ಅವಳಿಗೂ ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದಾಯಿತು. ಹಾಗೆ ಸ್ವಲ್ಪ ಹೌಸ್ ಹೋಲ್ಡ್ ಥಿಂಗ್ಸ್ ತೊಗೋಬೇಕಾಗಿತ್ತು. ಹಾಗೆ ಅಲ್ಲೇ ಒಂದು ಸೇಲ್ ಅರೇಂಜ್ ಮಾಡಿದರು, ಅಲ್ಲಿ ಹೋಗಿ ಈ ಮನೆಗೆ ಏನು ಬೇಕೋ ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಸಿಗುತ್ತೆ ಏನು ಅಂತೆಲ್ಲ. ನಾನು ಈ ಥರ ಸೇಲಿಗೆ ಬಂದು ತುಂಬಾ ಒಂದು 2-3 ವರ್ಷನೇ ಆಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಬಂದೇ ಇರಲಿಲ್ಲ ನನಗೆ ಎಲ್ಲೂ. ಹಾಗಾಗಿ ಏನೇನು ತೊಗೋಬೇಕು ಬಂದು ನೋಡಿ, ಇದು ಶಾಪಿಂಗ್ ಕಾರ್ಟ್ದು ಟ್ರಯಲ್ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿತ್ತು, ನಂಗೆ ಇಷ್ಟ ಆಯಿತು ಅದೊಂಥರ. ಬಟ್ ಆದರೆ ಅದು ತೊಗೊಂಡ್ರೆ ಏನು ಯೂಸ್ ಮಾಡ್ಬೋದು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಬೈ ಮಾಡಲಿಲ್ಲ. ಸುಮ್ಮನೆ ನೆಸೆಸಿಟಿ ಇರೋದನ್ನು ಮಾತ್ರ ತೊಗೊಂಡ್ರೆ ಒಳ್ಳೆಯದು. ನೆಸೆಸಿಟಿ ಇಲ್ದಿರೋದನ್ನೆಲ್ಲ ಚೆನ್ನಾಗಿದೆ ಅಂತ ತೊಗೊಂಡು ತುಂಬಿಕೊಂಡು ಫಸ್ಟು ಸಾಕಾಗಿದೆ, ಮತ್ತೆ ಎಲ್ಲನೂ ಎಸಿಬೇಕು. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬಿಟ್ಟೆ. ನನಗೆ ಈ ಸರಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ಮೈಂಡಲ್ಲಿ, ನನಗೇನು ನೆಸೆಸಿಟಿ ಇದೆ ನಾನು ಅದನ್ನು ಮಾತ್ರ ಬೈ ಮಾಡಬೇಕು. ನೆಸೆಸಿಟಿ ಇಲ್ದಿರೋದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಇಷ್ಟ ಆದರೂ ಬೈ ಮಾಡಬಾರ್ದು ಅನ್ನೋದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ. ಅದ್ರ ತಕ್ಕಂತೆ ನನಗೇನು ನೆಸೆಸಿಟಿ ಇತ್ತು ಅದನ್ನಷ್ಟೇ ಬೈ ಮಾಡ್ತಿದ್ದೀನಿ. ಮುಂಚೆ ನಾನು ಆ ತಪ್ಪನ್ನು ಮಾಡ್ತಾಯಿದ್ದೆ, ಇವಾಗ ನಾನು ಆ ತಪ್ಪನ್ನು ಕರೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಹೀಗೇನಾ ಶಾಪಿಂಗ್ಗೆ ಅಂತ ಹೋದಾಗ ಬೇಕಿರೋದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಬೇಡದಿರೋದನ್ನೇ ಬೈ ಮಾಡ್ತೀರಾ ಹೇಗೆ ಎಲ್ರೂ? ಇದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ನಮ್ಮದು ಎಲ್ಲ ಮುಗೀತು. ನಾನೇನು ಶಾಪ್ ಮಾಡ್ಕೊಬೇಕಿತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇವಾಗ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು ಹೊರಗಡೆ ಬಂದು ಅಲ್ಲೇ ಅವ್ರಿಗೇನು ಬೇಕು ಅದನ್ನೆಲ್ಲ ತಿನ್ನಿಸ್ಕೊಂಡು ಈಗ ನೆಕ್ಸ್ಟು ಮನೆ ಕಡೆಗೆ ಹೋಗೋದಷ್ಟೇ. ನೋಡಿ ನನ್ನ ಮಕ್ಕಳು ಇದು ಕಾಂಬೋ ನಲ್ಲಿ ತೊಗೊತಾ ಇದ್ದಾರೆ. ಇವಾಗ ಇದೆಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ, ನನ್ನ ಮಗಳಿಗಂತೂ ಅದಂದರೆ ತುಂಬ ಇಷ್ಟ. ಆ್ಯಂಡ್ ಅದ್ರ ಜೊತೆಗೆ ಮೋಮೋಸ್ ಅಂದರೂ ಕೂಡ ತುಂಬಾ ಇಷ್ಟ ಅವಳಿಗೆ. ನಗ್ತಿದ್ದಾಳು ಅವಳು ನೋಡ್ರಿ. ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ಮುಗೀತು ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.